ನಮಸ್ಕಾರ ಫ್ರೆಂಡ್ಸ್, ಸಂಡೇ ಮಿನಿ ವ್ಲಾಗು. ಹಬ್ಬ ಬಂತಲ್ವ ಅಂತ ಸ್ವಲ್ಪ ಕ್ಲೀನ್ ಮಾಡೋದಕ್ಕಂತ ಹೋಗಿದ್ದೆ ತೋಟದ ಹತ್ರ. ಇನ್ನು ನಾಯಿ ಬೇರೆ ಕರ್ಕೊಂಡು ಹೋಗಿದ್ವಿ. ಅದು ಫುಲ್ಲು ಯಾವತ್ತೂ ಹೊಲನೇ ನೋಡಿಲ್ವೇನೋ ಅನ್ನಂಗೆ ಕುಣಿತಾ ಇತ್ತು. ಅದಂತೂ ಫುಲ್ಲು ನನ್ನ ಮಗಳ ಜೊತೆ ಸೇರಿಕೊಂಡು. ಇನ್ನು ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇತ್ತಲ್ವ ಆಲ್ರೆಡಿ ಸುಮಾರು ದಿವಸದಿಂದ. ಈಗ ನಿನ್ನೆ ಅಂತೂ ತುಂಬ ಜೋರು ಮಳೆ ಆಗಿತ್ತು. ಈ ಬಾಳೆ ಗಿಡದ ಬುಡ ಎಲ್ಲ ಒಂಥರ ಕಸ್ಕೊಂಡಂಗೆ ಆಗೋಗಿತ್ತು. ಅದರಲ್ಲಿ ಗಾಳಿಗೆ ಇದೊಂದು ಬಿದ್ದೇ ಹೋಗ್ಬಿಟ್ಟಿತ್ತು. ಬಾಳೆಕಾಯಿ ಕೂಡ ಬಲ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಬಂದ್ವಿ ಮನೆಗೆ ಹಬ್ಬಕ್ಕಾಗತ್ತೆ ಅಂತ. ಇನ್ನು ಮನೆಗೆ ಸಂಡೇ ಸ್ನ್ಯಾಕ್ಸ್ ಏನಾದರೂ ಮಾಡಲೇಬೇಕು. ನಾನ್ ವೆಜ್ ಅಂತೂ ಏನೂ ಮಾಡ್ತಿಲ್ಲ ಶ್ರಾವಣ ಇರೋದ್ರಿಂದ. ಸೊ ಕೇಕ್ ಮಾಡಿಕೊಡು ಅಂತ ಕೇಳ್ತಿದ್ದ ನನ್ನ ಮಗ. ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮೊದಲಿಲ್ಲಿ ಹಾಲಲ್ಲಿ ಖರ್ಜೂರ ನೆನೆ ಹಾಕಿದ್ದೆ. ಬಿಸಿ ಹಾಲಲ್ಲಿ ಹಾಕಿದ್ರೆ ಬೇಗ ನೆನ್ಕೊಬಿಡುತ್ತೆ. ಬೀಜ ಎಲ್ಲ ಬಿಡಿಸ್ಬಿಟ್ಟು ಒಂದು ಬ್ಲೆಂಡರ್ ಜಾರಲ್ಲಿ ಫುಲ್ ಕ್ಲೀನಾಗಿ ಪೇಸ್ಟ್ ಆಗಬೇಕದು. ತರಿ ಥರ ಇರಬಾರ್ದು. ಆ ಥರ ಮಾಡಿಕೊಂಡು ಒಂದು ಬೌಲ್ ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ನಾನೀಗ ಮೈದಾ ಹಿಟ್ಟು ಉಪಯೋಗಿಸ್ತಿಲ್ಲ, ಗೋಧಿ ಹಿಟ್ಟು 1/2 ಕಪ್ಪು. 1 ಕಪ್ ಮೆಜರ್ಮೆಂಟಲ್ಲಿ ಅರ್ಧ ಕಪ್ ಗೋಧಿ ಹಿಟ್ಟು, ಅದ್ರ ಜೊತೆಗೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರು ಒಂದೊಂದು 1/4 ಸ್ಪೂನ್ಗಿಂತ ಕಮ್ಮಿ ಅನ್ಕೊಳ್ಳಿ. 1.5 ಸ್ಪೂನ್ ಕೋಕೋ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಮೆಲ್ಟ್ ಮಾಡಿ ಹಾಕ್ಕೊಂಡು ಇದನ್ನ ಕೇಕ್ ಬ್ಯಾಟರ್ ಬರೋಂಗೆ ಒಂದು ಹಾಲು ಸ್ವಲ್ಪನೇ ಹಾಕೊಂಡು ಕಲಿಸ್ಕೋಬೇಕು. ಗೊತ್ತಾಗತ್ತಲ್ವ ಕೇಕ್ ಬ್ಯಾಟರ್ ಹೆಂಗಿರುತ್ತೆ ಅಂತ. ಆ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಒಂದು 3/4 ಕಪ್ಪಷ್ಟು ಹಾಲು ಹಿಡಿಯುತ್ತೆ 1 ಕಪ್ ಮೆಜರ್ಮೆಂಟಲ್ಲಿ ಹಾಲು. ಖರ್ಜೂರ ನೆನೆಸಿರೋದು ಬಿಟ್ಟು ಅದಾದಮೇಲೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸಿಲಿಕಾನ್ ಮೋಲ್ಡ್ಗೆ ಕೇಕ್ ಬ್ಯಾಟರ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಾಕೋ ಚಿಪ್ಸ್ನ ಕೂಡ ಹಾಕ್ತಾಯಿದ್ದೀನಿ. ನಾನು ಮಾಡ್ತಿರೋದು ಬಂದ್ಬಿಟ್ಟು ಏರ್ ಫ್ರೈಯರಲ್ಲಿ. ಸೊ ಚಾಕೋ ಚಿಪ್ಸ್ನೆಲ್ಲ ಮೇಲೆ ಹಾಕಿ ಇಟ್ಬಿಟ್ಟು ಇದರಲ್ಲಿ ಕೇಕ್ ಆಪ್ಷನ್ ಇದೆ ನಮಗೆ, ಬೇಕಿಂಗ್ ಆಪ್ಷನು. ಸೊ ಅದರಲ್ಲಿ 26 ಮಿನಿಟ್ಸ್ ಬರುತ್ತೆ. ನಾನು 20 ಮಿನಿಟ್ಸ್ ಇಟ್ಟಿದ್ದೀನಿ ಸಾಕು. ಇದಕ್ಕೆ ಮುಂಚೆ ನಾನು ತುಂಬ ಸರಿ ಮಾಡಿರೋದ್ರಿಂದ ಇಷ್ಟು 20 ಮಿನಿಟ್ಸ್ಗೆ ಕ್ಲೀನಾಗಿ ಬೇಕಾಗಿರುತ್ತೆ. ಟೇಸ್ಟ್ ವೈಸ್ ಅಂತೂ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ನಾನು ಖರ್ಜೂರ ಹಾಕಿ ಮಾಡಿದ್ದು ಇದೇ ಫಸ್ಟ್ ಟೈಮು. ನಾನು ಮೋಸ್ಟ್ ಆಫ್ ದಿ ಟೈಮ್ ನಾನು ಯೂಸ್ ಮಾಡೋದು ಕೇಕ್ ಮಾಡೋದಕ್ಕೆ ಇಲ್ಲ ಶುಗರ್ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಬೆಲ್ಲ ಪುಡಿನ ಕೂಡ ಯೂಸ್ ಮಾಡಿದ್ದೀನಿ. ಖರ್ಜೂರ ಹಾಕಿದ್ದು ಇದೇ ಫಸ್ಟ್ ಟೈಮು. ಮಾತ್ರ ಡಿಫ್ರೆಂಟಾಗಿ ಸಖತ್ತಾಗಿ ಆಗಿತ್ತು, ಚೆನ್ನಾಗಿ ಕೂಡ ಆಗಿತ್ತು. ಒಂಥರ ರಾಗಿ ಕೇಕ್ ಥರ ಕಾಣಿಸ್ತಾ ಇತ್ತು ನೋಡೋಕೆ ಮಾತ್ರ. ಅದು ಕೋಕೋ ಪೌಡರು ಮತ್ತು ಖರ್ಜೂರ ಎಲ್ಲ ಹಾಕಿದ್ದಕ್ಕೆ ಈ ಥರ ಕಲರ್ ಬಂದಿತ್ತು. ತುಂಬ ಚೆನ್ನಾಗಿತ್ತು. ನೋ ಮೈದಾ ನೋ ಶುಗರ್ ಅಂತೀವಲ್ವ, ನೋಡಿ ಈ ಥರ ಮಾಡಿ ನನ್ನ ಮಕ್ಳಿಗೆ ಇನ್ಸ್ಟೆಂಟಾಗಿ ಕೊಟ್ಟೆ ತಿನ್ನೋದಕ್ಕೆ. ತಿಂದ್ಬಿಟ್ಟು ಸಕ್ಕದಾಗಿದೆ ಕಣಮ್ಮ, ಸಕ್ಕದಾಗೈತೆ ಅಂತ ಹೇಳ್ತಿದ್ರು. ಫುಲ್ ಸೂಪರ್. ನಿಮಗೆ ಈ ವಿಡಿಯೋ ಅಥವಾ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವಿಡಿಯೋ.